This heart is for me and my heart is for you. Oh shit. ನೋಡಿ ಆಂಕಲ್ ನನಗೆ ಅರ್ಧ ಮುರಿದೋಗಿರೋದು ಕೊಟ್ಟಿದ್ದಾರೆ. ಸಿ ನಂಗೆ ಲಾಸ್ ಆಯಿತು. Hey Twinkling, hope you are doing well. Welcome back to my channel. And ನಾನು ತುಂಬ ದಿನದಿಂದ ಏನಾದ್ರು ಒಂದು ಚೆನ್ನಾಗಿರೋ ವಿಡಿಯೋ ಮಾಡಬೇಕು, ಸಮಥಿಂಗ್ ಇಟ್ ಶುಡ್ ಬಿ ಫನ್ ಆ್ಯಂಡ್ ಸಮಥಿಂಗ್ ಕ್ರಿಯೇಟಿವ್, ಏನಾದ್ರು ಒಂದು ಚಾಲೆಂಜ್ ತೊಗೊಂಡು ನಾನು ಏನಾದ್ರು ಮಾಡಬೇಕಂತಿದ್ದೆ. ಸೊ ಐ ಆಮ್ ಫೈನಲಿ ಹಿಯರ್. ನಿನ್ನೆ ನೈಟು ತುಂಬ ಯೋಚನೆ ಮಾಡ್ತಾಯಿದ್ದೆ, ChatGPT ಎಲ್ಲ ಹುಡುಕ್ತಾ ಇದ್ದೆ ಯಾವ ಥರ ವೀಡಿಯೋಸ್ ಮಾಡಲಿ ಅಂತ. ಸಡನ್ನಾಗಿ ಐ ವಾಸ್ ಹ್ಯಾವಿಂಗ್ ಮೈ ಡಿನ್ನರ್ ಯೆಸ್ಟರ್ಡೇ ನೈಟ್. ಸೊ ಸಡನ್ನಾಗಿ ಈ ಥಾಟ್ ಬಂತು, ಯಾಕೆ ಬಡ್ಜೆಟ್ ಫ್ರೆಂಡ್ಲಿ ಐಟಮ್ಸ್ನ ಸ್ಟಾರ್ಟ್ ಮಾಡಬಾರ್ದು from 1 rupee anta. So I'm starting here. So I have something special here for everyone. There is so many things here. ತುಂಬಾ ಎಷ್ಟೊಂದು ಐಟಮ್ಸು ಈಗಿನ ಕಾಲದಲ್ಲಿ 1 ರೂಪಾಯಿಗೂ ಸಿಗುತ್ತೆ ಅಂದರೆ ವಿಲ್ ಯು ಬಿಲೀವ್? ಎಸ್, ತುಂಬ ಐಟಮ್ಸ್ ಇದೆ. ಸಿ ಆ್ಯಂಡ್ ಐ ವಿಲ್ ಬಿ ರಿವ್ಯೂಯಿಂಗ್ ಅಬೌಟ್ ಆಲ್ ದಿಸ್. ಹೇಗಿತ್ತು ಟೇಸ್ಟು. ಆ್ಯಂಡ್ ನಾನು ಯಾವುದು ಸ್ವಲ್ಪ ಇಲ್ಲಿ ಐಟಮ್ಸ್ ತಿಂದಿದ್ದೀನಿ, ಇನ್ನೂ ಸ್ವಲ್ಪ ಯಾವುದು ಟ್ರೈ ಮಾಡಿಲ್ಲ. ಸೊ ಐ ಆಮ್ ಟ್ರೈಯಿಂಗ್ ವಿತ್ ಯು ಗೈಸ್ ಆ್ಯಂಡ್ ಅದ್ರ ರಿವ್ಯೂ ಹೇಳ್ತೀನಿ ಹೇಗಿರುತ್ತೆ, ವರ್ತಿದೆಯಾ ವರ್ತಿಲ್ಲ ಅಂತ. ಏನೂ ಹೇಳೋಕ್ಕಾಗಲ್ಲ. 1 ರೂಪಾಯಿ ಅಂತ ಹೇಳಿದ್ರೆ ಅದು ಸಿಗ್ತಾ ಇರೋದೇ ಜಾಸ್ತಿ ನಮಗೆ 1 ರೂಪೀಸ್ದು. ಅದರಲ್ಲಿ ವರ್ತಿರಾ ಇದೆಯಾ ಇಲ್ಲ ಅಂತ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಐ ಟ್ರೈ. ಮತ್ತು ನಾನು ಯಾವುದಾದ್ರೂ ನಾನು ಚೈಲ್ಡ್ಹುಡ್ ಡೇಸಲ್ಲಿ ತಿಂದಿದ್ದೆ, ನಾನು ಯಾವ್ದು ತಿಂದಿದ್ದೆ, ನಂಗೆ ಯಾವ್ದು ಫೇವ್ರೇಟು ಆ್ಯಂಡ್ ಇವಾಗೂ ಸಿಗ್ತಿದೆಯಾ ಅಂತ ಎಲ್ಲ ಹೇಳ್ತೀನಿ. So let's get started. And actually I'm so excited for this video. ಇದನ್ನೊಂದರ ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ 1 ರೂಪಾಯಿ ಏನೇನು ಐಟಮ್ಸ್ ಸಿಗುತ್ತೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ರಿವ್ಯೂ ಮಾಡೋದು. ಆ್ಯಂಡ್ 2 ರೂಪಾಯಿ 3 ರೂಪಾಯಿ ಅದೇ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಲೆಟ್ ಮಿ ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಸೊ ಫಾರ್ ಟುಡೇ ಐ ಆಮ್ ಡೂಯಿಂಗ್ 1 ರೂಪಾಯಿ ಚಾಲೆಂಜ್. ಇಟ್ಸ್ ಲೈಕ್ about so many things, not just chocolates. ನೀವು ಅನ್ಕೋತಾ ಇರ್ಬೋದು 1 ರೂಪಾಯಿಗೆ ಏನು ಸಿಗುತ್ತೆ, ಜಸ್ಟ್ ಚಾಕ್ಲೇಟ್ ಸಿಗ್ಬೋದು ಅಂತ. how about some other things also apart from chocolate? ಇನ್ನೂ 1 ರೂಪಾಯಿಗೆ ಏನೇನು ಸಿಗುತ್ತೆ ಅಂತ ತಂದಿದ್ದೀನಿ. ಚಾಕ್ಲೇಟ್ಸ್ ಕೂಡ ತಂದಿದ್ದೀನಿ. and yeah, let's get started. Let me start it with something sweet. Okay, let me start with dark choco heart. I don't know whether you guys can see. ಇದು ನಾನು ತಿಂದಿದ್ದೀನಿ ಹೇಳ್ಬೇಕಂದ್ರೆ. See, it will be in the shape of heart. See, heart tarane ide. This heart is for me and my heart is for you. Nanna dorasani neene. Dark chocolate anta kottidare, but it's not a pure dark chocolate. But yeah, ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ. ನಾನು ಇಷ್ಟು ತಿನ್ನೋಕ್ಕಾಗಲ್ಲ, ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ತಿಂತೀನಿ. ಆಮೇಲೆ ಫುಲ್ ಎಲ್ಲ ಸ್ವೀಟ್ ಆಗಿಬಿಡುತ್ತೆ. ಆಮೇಲೆ ನಾನು ಬೇರೆ ಯಾವುದೂ ತಿನ್ನೋಕ್ಕಾಗಲ್ಲ, ಬರೀ ಇದು ಒಂದೇ ತಿಂದರೆ ಬೇರೆದೆಲ್ಲ ತಿನ್ನೋಕ್ಕಾಗಲ್ಲ, ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹಂಗೆ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ದೆನ್ ಆ್ಯಂಡ್ ಇದು ಯಾವುದು ಲೈಕ್ ಐ ಹ್ಯಾವ್ ಗಾಟ್ ಮೈ ಗಾಡ್ ಐ ಸ್ಕೇರ್ಡ್. ನಥಿಂಗ್ ಇಸ್ ದೇರ್. ಆ್ಯಕ್ಚುಲಿ ಏನೂ ಇಲ್ಲ, ಬಟ್ ನನಗೆ ಸ್ವಲ್ಪ ಭಯ ಆಯಿತು. ಆ್ಯಂಡ್ ಸಿ ಇದು ಯಾವುದು ನಂಗೆ ಗೊತ್ತಿಲ್ಲ. ಇಟ್ ಈಸ್ ಅಪ್ಲಮ್ ಚಪ್ಲಮ್. 2 ಅಪ್ಲಮ್ ಚಪ್ಲಮ್. ದಿಸ್ ಇಸ್ ಆಲ್ಸೋ 1 ರೂಪಾಯಿ. ಅದು ಮೇ ಗೋ ವಿತ್ ಗ್ರೀನ್ ಫಸ್ಟ್. ಅಯ್ಯೋ ಓಪನೇ ಆಗಿಲ್ಲ. ಇಟ್ ಲುಕ್ಸ್ ಸಮಥಿಂಗ್ ಡಿಫ್ರೆಂಟ್. ಇಟ್ ಜಸ್ಟ್ ಲುಕ್ಸ್ ಲೈಕ್ ದಿಸ್. I don't know. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಆಜ್ಮೋಲ ಥರ ಇದೆ. ಇಟ್ಸ್ ಸಿಮಿಲರ್ ಟು ಆಜ್ಮೋಲ. ಯಾ, ಬಟ್ ನಾಟ್ ಎಕ್ಸಾಕ್ಟ್ಲಿ, ಬಟ್ ಯಾ ಸಿಮಿಲರ್ ಟು ಆಜ್ಮೋಲ. ಅಂದರೆ ಇಟ್ಸ್ ಟ್ಯಾಮ್ರಿಂಡ್. ಸ್ವಲ್ಪ ಟ್ಯಾಮ್ರಿಂಡ್, ಸ್ವಲ್ಪ ಸಾರ್ ಇದೆ, ಸ್ವಲ್ಪ ಉಪ್ಪು ಜಾಸ್ತಿ ಇದೆ. ಇದು ಕಟ್ಟ. ದಿಸ್ ಇಸ್ ಕಟ್ಟ ಆ್ಯಂಡ್ ಮೀಠ. ಸೊ ಬೋತ್ ಸ್ವೀಟ್ ಮತ್ತು ಹುಳಿ ಎರಡೂ ಇರುತ್ತೆ ಇದೆ ಅನಿಸುತ್ತೆ. ಇದು ಅದೇ ಥರ ಇದೆ, ಬಟ್ ಸ್ವಲ್ಪ ಕಲರಲ್ಲಿ ಚೇಂಜ್ ಇದೆ. ಅದು ಮೇ ಬಿ ಸ್ವೀಟ್ ಇದೆ ಅಲ್ಲ, ಸೊ ಅದಕ್ಕೆ ಅದೇ ಪರವಾಗಿಲ್ಲ, ಅದೇ ಚೆನ್ನಾಗಿತ್ತು. ಸ್ವಲ್ಪ ಇಟ್ಸ್ ನಾಟ್ ದಟ್ ಮಚ್ ಗುಡ್. ನನಗೆ ಹುಳಿ ಸ್ವೀಟ್ ಮಿಕ್ಸ್ ಮಾಡಿದ್ರೆ ಆ್ಯಕ್ಚುಲಿ ಇಷ್ಟ ಆಗಲ್ಲ, ಸೊ ಮೇ ಬಿ ಅದಕ್ಕೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ದಿಸ್ ಇಸ್ ಬೆಟರ್ ದ್ಯಾನ್ ದಿಸ್. ಸಿ ರಿಯಲ್ ಬರ್ತಡೇ.
ಸ್ಪೆಷಲ್ ಬರ್ತಡೇ ಚಾಕ್ಲೇಟ್. ಬರ್ತಡೇ ಯಾರ್ಯಾರ್ದು ಇರ್ತಿದ್ದೋ ನಮ್ಮ ಸ್ಕೂಲಲ್ಲಿ ವೆರಿ ಯಂಗ್, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವಾಗೆಲ್ಲ ತುಂಬ ಕ್ರೇಜ್ ಇತ್ತು ಬರ್ತಡೇಗೆ ಬರ್ತಡೇ ಚಾಕ್ಲೇಟ್ ಕೊಡಿಸಿ ಅಂತ. ಸಿ ಆ್ಯಂಡ್ ಆಲ್ಸೋ ಇದು ಡಬಲ್ ಕಲರ್ ಇರುತ್ತೆ. ಸಿ ಯು ಕ್ಯಾನ್ ಸಿ, ಪಿಂಕ್ ಇದ್ದರೆ ಸ್ಟ್ರಾಬೆರಿ ಇರುತ್ತೆ ಆ್ಯಂಡ್ ಅದು ಸ್ವಲ್ಪ ಚೂಯಿ ಆಗಿರುತ್ತೆ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಯು ಕ್ಯಾನ್ ಹ್ಯಾವ್ ಇಟ್ ₹1 ಎಲ್ಲ ವರ್ತಿದೆ. ಯಾಕಂದರೆ ₹1 ಏನೂ ಸಿಗಲ್ಲ ಅಂಥದ್ರಲ್ಲಿ ₹1 ವರ್ತಿದೆಯಾ ವರ್ತಿಲ್ವಾ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ವರ್ತಿದೆ ಎಲ್ಲ. ಗುಡ್ ಮಾರ್ನಿಂಗ್ ಚಾಕ್ಲೇಟ್ ಪೌಡರ್ ಅಂತೆ. ಔಚ್, I thought it would be brown but it's not exactly brown. ಚಾಕ್ಲೇಟ್ ಫ್ಲೇವರ್ ಅನ್ಸುತ್ತೆ. ಒಂದು ಪೌಡರ್ ಬರ್ತಿತ್ತು, ಪ್ರೋಟೀನ್ ಯಾ ಬಿ ಪ್ರೋಟೀನ್, ಅದಕ್ಕೆ ಸ್ವಲ್ಪ ಟೇಸ್ಟ್ ಸಿಮಿಲರ್ ಇದೆ ಇದು ಬಿ ಪ್ರೋಟೀನ್. ಅದನ್ನು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತಿದ್ದು. ಗೈಸ್ ಮಳೆ ಬರ್ತಿತ್ತು, ಐ ಥಾಟ್ ಆಫ್ ಗೋಯಿಂಗ್ ಅಂದರೆ ಬೇರೆ ಪ್ಲೇಸ್ ಮಳೆ ಬಂದಮೇಲೆ ಬರೋಣ ಅಂತ, ಬಟ್ ಇಟ್ಸ್ ಗಾನ್ ನಾವ್. ನೆಕ್ಸ್ಟ್ ಮೆಲೋಡಿ ಯಾರು ಗೊತ್ತಿರಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಮೆಲೋಡಿ ಎವ್ರಿ ಒನ್ ನೋಸ್. ಅಂದರೆ ದಿಸ್ ಇಸ್ ಸ್ಟೋರಿ ಬಿಹೈಂಡ್ ದಿಸ್. ನಾವು ಸ್ಕೂಲಲ್ಲೆಲ್ಲ ಲೈಕ್ ಯಾರ್ದಾದ್ರು ಬರ್ತಡೇ ಆದರೆ ದೇ ಯೂಸ್ ಟು ಗೀವ್ ಅಲ್ಲ ಮೆಲೋಡಿ ಚಾಕ್ಲೇಟ್ ಕೊಡ್ತಿದ್ರು. ಸೊ ಯಾರಾದ್ರೂ ಫ್ರೆಂಡ್ಸ್ ಯಾರು ಬಂದು ಗೊತ್ತಿಲ್ದಿರೋರು ಕೇಳೋದು ಇದ್ರ ನೇಮ್ ಏನು ಅಂತ. ಅಸ್ಯೂಮ್ ದಟ್ ಸಮ್ವನ್ ಲೈಕ್ ನನ್ನ ಫ್ರೆಂಡ್ ಯಾರೋ ಬಂದು ನನಗೆ ಕೇಳಿದ್ರು ಇದು ನೇಮ್ ಏನು ಅಂತ, ನಾನು ಹೇಳ್ಬಿಟ್ಟೆ ಮೆಲೋಡಿ ಅಂತ. ಸೊ ದೇ ಯೂಸ್ ಟು ಬೀಟ್ ಮೀ ಆನ್ ಮೈ ಹೆಡ್. ವೈ ಬಿಕಾಸ್ ಅದು ಮೆಲೋಡಿ ಅಲ್ವಾ, ಮೇಲೋಡಿ ಇನ್ ಕನ್ನಡ ಮೇಲೋಡಿ ಮೀನ್ಸ್ ಇಲ್ಲಿ ಹೊಡಿತಾ ಇದ್ರು. ಸೊ ಆಮೇಲೆ ಎಲ್ರಿಗೂ ಅದು ಗೊತ್ತಾಗಿ ಯಾರಿದ್ರು ಚಾಕ್ಲೇಟ್ ನೇಮೇ ಹೇಳ್ತಿರ್ಲಿಲ್ಲ. ಈ ಚಾಕ್ಲೇಟ್ ನೇಮ್ ಹೇಳೋಕ್ಕೆ ನಮ್ಮ ಸ್ಕೂಲಲ್ಲಿ ತುಂಬ ಜನ ಹೆದರ್ಕೋತಾ ಇದ್ರು. ದ ಸೈಜ್ ಆ್ಯಕ್ಚುಲಿ ಸ್ವಲ್ಪ ದೊಡ್ಡದು ಬರ್ತಿತ್ತು, ಇವಾಗ ಸ್ವಲ್ಪ ಚಿಕ್ಕದಾಗಿದೆ. ಬಟ್ ಸ್ಟಿಲ್ ಐ ಈಟ್ ದಿಸ್ ಚಾಕ್ಲೇಟ್ ಆ್ಯಂಡ್ ಇದು ನಂಗೆ ತುಂಬ ಇಷ್ಟ ಆಗುತ್ತೆ ಈ ಚಾಕ್ಲೇಟ್. ಇವನ್ ಐ ಲೈಕ್ ದಿಸ್ ನಾವು. ಅಂದರೆ ಟೇಸ್ಟ್ ಅಂದರೆ ಅವಾಗ ಹೇಗಿತ್ತು ಟೇಸ್ಟ್ ಸೇಮ್ ಇದೆ, but there is a change in the size of the chocolate. Of course ಅವಾಗೂ ಇವಾಗೂ ಒಂದೇನೋ. ಇದು ನಂಗೆ ಗೊತ್ತಿಲ್ಲ, ಅಂದರೆ ಐ ಹ್ಯಾವ್ ಈಟನ್ ದಿಸ್, ಅಂದರೆ ತಿಂದಿದ್ದೀನಿ ನಾನು. ಬಟ್ ಅಂಕಲ್ ಕೊಟ್ಟರು ದಿಸ್ ಇಸ್ ₹1 ಅಂತ. ನಂಗೆ ನಿಜ ಗೊತ್ತಿಲ್ಲ ಇದಕ್ಕೆ ಏನಂತಾರೆ ಅಂತ, ಸಾರಿ. ಡೀಪ್ ಫ್ರೈ ಮಾಡಿರೋದು, ಟೇಸ್ಟ್ ಲೈಕ್ ಸ್ವಲ್ಪ ಚಕ್ಲಿ ಥರ ಟೇಸ್ಟ್ ಅನಿಸುತ್ತೆ. ದಿಸ್ ಮ್ಯಾಂಗೋ ಗೋನ್, ಅರೆ ಇದು ಸ್ವಲ್ಪ ಮ್ಯಾಂಗೋ ಶೇಪಲ್ಲಿದೆ. ಸೆಂಟರ್ ಫಿಲ್ಡ್ ಕ್ಯಾಂಡಿ ಅಂತ ಕೊಟ್ಟಿದ್ದಾರೆ. ಇದು ಹಂಗೆ ಅಂದರೆ ಮೇಲೆ ಫುಲ್ಲು ಸ್ವೀಟ್ ಇರುತ್ತೆ, ಒಳಗಡೆ ಸ್ವಲ್ಪ ಹುಳಿ ಇರುತ್ತೆ. ಮಿಡಲ್ ಲೇಯರಲ್ಲಿ ಗ್ರೀನ್ ಕಲರ್ ಥರ ಇರುತ್ತೆ, ಅದು ಸ್ವಲ್ಪ ಹುಳಿ ಇರುತ್ತೆ ಅಷ್ಟೇ, ಅಷ್ಟೊಂದೇನು ಹುಳಿ ಇರಲ್ಲ. ನಾನು ಸ್ವೀಟ್ ತಿನ್ಬಿಟ್ರೆ ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ. ನೌ ಐ ವಾಂಟ್ ಸಮಥಿಂಗ್ ಸ್ಪೈಸಿ. ದಿಸ್ ಇಸ್ ಟೇಸ್ಟಿ ದಾಲ್. ನೋಡಿ ಇದ್ರ ಹಿಂದೆ ನಿಮಗೆ ABCD ಕೂಡ ಕೊಟ್ಟಿದ್ದಾರೆ. ಯಾರಿಗಾದ್ರೂ ABCD ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಲರ್ನ್ ಫ್ರಮ್ ಹಿಯರ್. ಕೈಂಡ್ ಆಫ್ ದಾಲ್ ಇದು ಟೇಸ್ಟಿ ದಾಲ್. ಯಾವ ದಾಲ್ ನಂಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಟೇಸ್ಟಿ ದಾಲ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂದರೆ ಎಷ್ಟಿದೆ ಪ್ಯಾಕೆಟ್, ದೊಡ್ಡದಿದೆ ಬಟ್ ಎಷ್ಟಿದೆ. ಎಕ್ಲೇರ್ಸ್, ಇದು ಬೇರೆ ಎಕ್ಲೇರ್ಸು, ಇದು ಕ್ಯಾಡ್ಬರಿ ಎಕ್ಲೇರ್ಸ್ ಅಲ್ಲ. ನಂಗೆ ಆ ಎಕ್ಲೇರ್ಸ್ ಇದೆ, ಕ್ಯಾಡ್ಬರಿ ಎಕ್ಲೇರ್ಸ್ ಬರುತ್ತಲ್ಲ, ಐ ಲೈಕ್ ದಟ್. ಇದು ಅದೇ ಥರ ಇದೆ, ಓಕೆ, ಬಟ್ ನಾಟ್ ಅಪ್ ಟು ದ ಎಕ್ಲೇರ್ಸ್. ಕ್ಯಾಡ್ಬರಿ ಎಕ್ಲೇರ್ಸ್ ಬರುತ್ತಲ್ಲ, ನಾಟ್ ಅಪ್ ಟು ದಟ್. ಆ್ಯಂಡ್ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ ದಿಸ್ ಚಾಕ್ಲೇಟ್. ಸಿ ದಿಸ್ ಇಸ್ ಗ್ರೀನ್ ಆ್ಯಪಲ್ ಚಾಕ್ಲೇಟ್. ನಾನು ಸ್ಕೂಲ್ ಡೇಸಲ್ಲಿ ಇರ್ಬೇಕಾದ್ರೆ ತಿಂತಿದ್ದೆ, ನಂಗೆ ಗೊತ್ತಿದ್ದು ಚಾಕ್ಲೇಟು. ಇದು ಅವಾಗ ₹1 ಕೊಡ್ತಾಯಿದ್ರು. ಆ್ಯಂಡ್ ಈವನ್ ನಾನು ತುಂಬ ಲೈಕ್ ಆಲ್ಮೋಸ್ಟ್ 6-7 years ಹಿಂದೆ, ಲೈಕ್ ವೆನ್ ಐ ವಾಸ್ ಇನ್ ಹೈಯರ್ ಪ್ರೈಮರಿ, ಐ ಯೂಸ್ ಟು ಈಟ್ ದಿಸ್ ಚಾಕ್ಲೇಟ್. ನಂಗೆ ಇವಾಗೆಲ್ಲ ಸಿಗುತ್ತೆ ಅಂತ ಗೊತ್ತೇ ಇರಲಿಲ್ಲ, ಬಟ್ ದಿಸ್ ಗ್ರೀನ್ ಆ್ಯಪಲ್ ಚಾಕ್ಲೇಟ್ ಅವ್ರು ಅದನ್ನೇ ತುಂಬ ವರ್ಷದಿಂದ ದೇ ಆರ್ ಮೇಂಟೈನಿಂಗ್ ದ ಸೇಮ್ ಪ್ರೈಸ್. ಬಟ್ ಇವಾಗ ತುಂಬ ಶೇಪ್ ಚೇಂಜ್ ಆಗಿದೆ. ಸೇಮ್ ಇವಾಗ ರೌಂಡ್ ಬಂದಿದೆ. ನಾವು ಯೂಸ್ ಮಾಡ್ಬೇಕಾದ್ರೆ ಇಟ್ ವಾಸ್ ಲೈಕ್ ಎಲಿಪ್ಟಿಕಲ್ ಶೇಪಲ್ಲಿ ಇರ್ತಾಯಿತ್ತು, ಲೈಕ್ ನಾರ್ಮಲ್ ಚಾಕ್ಲೇಟ್ಸ್ ಎಲಿಪ್ಟಿಕಲ್ ಶೇಪ್.
ಇರ್ತಲ್ಲ ಲೈಕ್ ಓವಲ್ ಶೇಪ್, ಆ ಶೇಪಲ್ಲಿ ಇರ್ತಾ ಇತ್ತು. ಬಟ್ ಇವಾಗ ಇಟ್ಸ್ ಸರ್ಕ್ಯುಲರ್ ಶೇಪ್. ಬಟ್ ಟೇಸ್ಟ್ ಚೆನ್ನಾಗಿರ್ತಿತ್ತು. ಏನು ಕಾಸಿಲ್ಲ ಅಂತ ಹೇಳಿದ್ರೆ ಚಾಕ್ಲೇಟ್ ಬೇಕು ತಿನ್ಬೇಕು ಅನ್ಸಿದ್ರೆ ಯೂಸ್ ಟು ಗೋ ಆ್ಯಂಡ್ ಬೈ ದಿಸ್. ಏನು 5 ರೂಪಾಯಿ ಚಾಕ್ಲೇಟ್ ತೊಗೊಂಡ್ರೆ 10 ಬರುತ್ತಲ್ಲ ಅಂತ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡೋದು. ಹಂಗೆಲ್ಲ ಮಾಡ್ತಿದ್ದೋ. ಇದು ಕೊಟ್ಟರು. ಮತ್ತು ಇದು ಐ ಡೋಂಟ್ ನೋ ವಾಟ್ ದೇ ವಿಲ್ ಕಾಲ್ ಫಾರ್ ದಿಸ್, ನಂಗೆ ಏನು ಹೇಳ್ತಾರೆ ಗೊತ್ತಿಲ್ಲ. ಬಟ್ ತಿಂದಿದ್ದೇನು ತುಂಬ ಕಡಿಮೆ, ನಂಗೆ ಇದು ಇಷ್ಟ ಆಗ್ತಿಲ್ಲ. ಸ್ವಲ್ಪ ಜಾಸ್ತಿ ಸ್ವೀಟ್ ಇರ್ತಿತ್ತು. ಸೊ ಜ್ಯೂಸಿ, ಯಾರಿಗೆ ಸ್ವೀಟ್ ಇಷ್ಟ ಆಗುತ್ತೆ ದೇ ಮೇ ಲೈಕ್ ದಿಸ್. ನಾವು ಆಜ್ಮಲ ಎಲ್ರಿಗೂ ಗೊತ್ತು ಇದು. ಆಜ್ಮಲ ಯಾರಿಗೂ ಇಷ್ಟ ಇಲ್ಲ, ಇಲ್ಲಿ ಎಲ್ರಿಗೂ ಇಷ್ಟ. ಇವನ್ ಐ ಲೈಕ್ ಆಜ್ಮಲ. ಜಾಸ್ತಿ ತಿನ್ನೋಕ್ಕಾಗಲ್ಲ, ಬಟ್ ಯಾ ಓಕೆ. ಅದೇ ಇವಾಗ ತುಂಬ ಫ್ಲೇವರ್ಸ್ ಬರ್ತಿದೆ, ಲೈಕ್ ಆರೆಂಜ್ ಕಲರ್ ಎಲ್ಲ ಬರ್ತಿದೆ. This is Jaws Jelly, a lychee flavor candy. I'm not a big fan of jelly chocolates, but let me see. ತುಂಬ ಬಲ್ಕಿ ಆಗಿದೆ. 1 ರೂಪಿಗೆ ಮೇ ಬಿ ಏರ್ ಜಾಸ್ತಿ ಫಿಲ್ ಮಾಡಿದ್ದಾರೆ ಅನ್ಸುತ್ತೆ. ಲೆಟ್ಸ್ ಸಿ. ಐ ಥಿಂಕ್ ಗೈಸ್ ಐ ಆಮ್ ಸೋ ಲಕ್ಕಿ. ಏನು ಗೊತ್ತಾ, 1 ಚಾಕ್ಲೇಟ್ ಬಂದಿದೆ, ಅದ್ರ ಜೊತೆ ಹಾಫ್ ಕೂಡ ಬಂದಿದೆ. ಸಿ, ಯು ಕ್ಯಾನ್ ಸಿ ದಿಸ್ ಇಸ್ ಆ್ಯಕ್ಚುಲಿ ಚಾಕ್ಲೇಟ್. 1 ಚಾಕ್ಲೇಟ್ ಬರುತ್ತೆ ಆ್ಯಂಡ್ ಸಿ ಅದ್ರ ಜೊತೆ ಹಾಫ್ ಚಾಕ್ಲೇಟ್ ಕೂಡ ಬಂದಿದೆ. ಆ್ಯಂಡ್ ಇನ್ನೊಂದು ಪ್ಯಾಕೆಟ್ ಒಳಗಡೆ ಬರೀ ಹಾಫ್ ಚಾಕ್ಲೇಟ್ ಹೋಗಿರುತ್ತೆ. ಅವ್ರು ತುಂಬ ಅನ್ಲಕ್ಕಿ ಇರ್ತಾರೆ. ಐ ಆಮ್ ಸೋ ಲಕ್ಕಿ. ನಾನು ಅನ್ಕೊಂಡೆ ಅದು ಫುಲ್ ಏರ್ ಫಿಲ್ ಮಾಡಿದ್ದಾರೆ ಅಂತನೂ. ಸಿ, ದಿಸ್ ಇಸ್ 1 ಕಂಪ್ಲೀಟ್ ಚಾಕ್ಲೇಟ್, ಓಕೆ. ಬಟ್ ಸಿ, ದಿಸ್ ಇಸ್ ಅನ್ ಎಕ್ಸ್ಟ್ರಾ 1 ವಿಚ್ ಐ ಹ್ಯಾವ್ ಗಾಟ್. As I said, I'm not a big fan of jelly. ನಂಗೆ ಅಷ್ಟು ಜೆಲ್ಲೀಸ್ ಇಷ್ಟ ಆಗಲ್ಲ, ಬಟ್ ಓಕೆ. ಆ್ಯಂಡ್ ನೌ ಇಟ್ಸ್ ಕಿಂಗ್ ಚಾಕ್ಲೇಟ್. ನಾನು ಯಾವಾಗಲೂ ಇದು ನೋಡ್ಬಿಟ್ಟು ಕ್ವೀನ್ ಚಾಕ್ಲೇಟ್ ಬರಲ್ವ, ಬರೀ ಕಿಂಗೆ ಚಾಕ್ಲೇಟ್ ಬರುತ್ತಲ್ಲ, ಕ್ವೀನ್ ಚಾಕ್ಲೇಟ್ ಬರಲ್ವಾ ಅಂತ ಅನ್ನಿಸ್ತಾ ಇತ್ತು. ಬಟ್ ತಿಂದು ತುಂಬ ವರ್ಷ ಆಗಿತ್ತು. ಲೈಕ್ ಇಟ್ಸ್ ಬೀನ್ ಮೆನಿ ಡೇಸ್. ನಾನು ಈ ಚಾಕ್ಲೇಟ್ ಎಲ್ಲ ಎಕ್ಸಿಸ್ಟೆನ್ಸ್ ಎಲ್ಲ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಐ ಗಾಟ್. ನಂಗೆ ನೋಡಿ ಫುಲ್ ಸರ್ಪ್ರೈಸ್ ಆಯಿತು. ಚಾಕ್ಲೇಟ್ ಕೂಡ, ಕಿಂಗ್ ಚಾಕ್ಲೇಟ್ ಇನ್ನೂ ಎಕ್ಸಿಸ್ಟೆನ್ಸಲ್ಲಿ ಇದೆಯಾ ಅಂತ. ಬಟ್ ಯಾ, ಫಸ್ಟ್ ದೊಡ್ಡದು ಬರ್ತಿತ್ತು, ಇವಾಗ ಚಿಕ್ಕದು ಬರ್ತಿದೆ. ಫಸ್ಟ್ ಇಟ್ ಯೂಸ್ ಟು ಕಮ್ ಇನ್ ದ ಶೇಪ್ ಆಫ್ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲಲ್ಲಿ ಬರ್ತಿತ್ತು. ಇವಾಗ ಇಟ್ಸ್ ಲೈಕ್ ಯಾವ ಶೇಪ್ ಇದು, ಕಪ್ ಶೇಪ್. ಇಟ್ ಈಸ್ ದ ಸೇಮ್. ದಿನ ಆದಮೇಲೆ ನೋಡಿದ ತಕ್ಷಣ ಐ ಆಮ್ ಸೋ ಹ್ಯಾಪಿ. ನಂಗೆ ತುಂಬ ಖುಷಿ ಆಗುತ್ತೆ ಚಾಕ್ಲೇಟ್ ನೋಡಿ, ಆ ರ್ಯಾಪರ್ ನೋಡಿ. ಐ ಆಮ್ ಎ ಯೂಸ್ ಫ್ಯಾನ್ ಆಫ್ ದಿಸ್ ರ್ಯಾಪಿಂಗ್. ತುಂಬ ಕಲರ್ಫುಲ್ ಆಗಿರುತ್ತೆ. ಕಲರ್ ಸಿಗ್ತಿತ್ತು. ಐ ಯೂಸ್ ಟು ಪಿಕ್. ನಾನೇ ಅವ್ರ ಅಂಗಡಿ ತಗೋತಾ ಇದ್ದೆ, ನಂಗೆ ರೆಡ್ ಕಲರ್ ಬೇಕು, ಆ ಕಲರ್ ಬೇಕು, ಈ ಕಲರ್ ಬೇಕಂತ. ಸೊ ಯಾ, ಐ ಡೋಂಟ್ ನೋ ಏನು ಸ್ವೀಟ್ ಅಂತ, ಬಟ್ ಆ ಅಂಕಲ್ ಕೊಟ್ಟರಿದ್ದು. ಲೆಟ್ ಮಿ ಟೇಸ್ಟ್. ಇದು 1 ರೂಪಿ ಅಂತೆ. ಸಿ, ಇಷ್ಟು ಸ್ವೀಟ್ 1 ರೂಪಿ. ಇಟ್ ವಾಸ್ ವೆರಿ ಸ್ಮಾಲ್. ಅಂದರೆ ಚಿಕ್ಕ ಕೋವಾ ಸಿಗ್ತಿತ್ತು, ಬಟ್ ಈ ಸ್ವೀಟ್ ನಾನು ತಿಂದಿಲ್ಲ ಯಾವತ್ತು. ಲೆಟ್ ಮಿ ಟೇಸ್ಟ್. ಓಕೆ, ಸ್ವಲ್ಪ ಸ್ವೀಟ್ ಜಾಸ್ತಿ, ನಿಪ್ಪಟ್ಟು ಸಿಗ್ತದೆ. ಆವಾಗ ಸಿಗ್ತಿತ್ತು. ಸಿ, ನಾನು ಅವಾಗ ಅಂದರೆ ತುಂಬ ಅಂದ ಕಾಲದವಳಲ್ಲ, ಈಗ ನನ್ನ. ಬಟ್ ಮೆನಿ 5-6 years ಆಯಿತು ಸಿನ್ಸ್ ಐ ಫಿನಿಶ್ಡ್ ಮೈ ಸ್ಕೂಲ್. ನೀವು ತುಂಬ ರಿಲೇಟ್ ಮಾಡ್ಕೋತಿರ್ತೀರ ಅನ್ಸುತ್ತೆ, ಇನ್ನೂ ಈ ಎಕ್ಸಿಸ್ಟೆನ್ಸಲ್ಲಿ ಇದೆಯಾ ಅಂತ. ಸೊ ಯಾ, ನೋಡಿ ಆಂಕಲ್ ನನಗೆ ಅರ್ಧ ಮುರಿದೋಗಿರೋದು ಕೊಟ್ಟಿದ್ದಾರೆ. ಸಿ, ನಂಗೆ ಲಾಸ್ ಆಯಿತು. ನಾನು ಈ ಥರ ಫ್ರೈ ಮಾಡಿರೋದು ನಿಮಗೆ ಈ ಥರ ಹೊರಗಡೆ ಸಿಂಗಲ್ ಪೀಸಾಗೆಲ್ಲ ಮಾಡಿದ್ರೆ ಐ ಡೋಂಟ್ ರೆಕಮೆಂಡ್. ವೈ? ಬಿಕಾಸ್ ಅದು ಶೆಲ್ಫ್ ಲೈಫ್ ನಮ್ಗೆ ಗೊತ್ತಿರಲ್ಲ, ಯಾವ ಆಯಿಲಲ್ಲಿ ಫ್ರೈ ಮಾಡಿರ್ತಾರೆ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೈರಿ ಡೇಟ್ ಏನೂ ಗೊತ್ತಿರಲ್ಲ. ಸುಮ್ಮನೆ ನಾವು ತೊಗೊಂಡು ತಿನ್ಬಿಡ್ತೀವಿ. ಸೊ ಪ್ಯಾಕೆಟ್ಸ್ ಅಂದರೆ ನಮ್ಗೆ ಗೊತ್ತಾಗುತ್ತೆ, ಅದ್ರ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟ್ ಎಲ್ಲ ಓದಿರ್ತೀವಿ. ಐ ಹ್ಯಾವ್ ಸೀನ್. ಎಲ್ಲಾದರೂ ನಾನು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟ್ ನೋಡೇ ತಿಂತಾರದು. ಓಕೆ, ಅದು ನೀವು ಅಷ್ಟೇ ಹಂಗೆ ಮಾಡಿ. ಬಟ್ ಈ ಥರ ಐಟಮ್ಸ್ ಲೂಸ್ ಎಲ್ಲ ಮಾಡ್ತಾರಲ್ವ, ಸೊ ಅದಕ್ಕೆ ನಮ್ಮ ಶೆಲ್ಫ್ ಲೈಫ್ ಏನೂ ಗೊತ್ತಿರಲ್ಲ. ಸೊ ಆ ಥರ ಲೂಸ್ ಐಟಮ್ಸ್ಗೆ ಐ ಡೋಂಟ್ ರೆಕಮೆಂಡ್. ಬಟ್ ನಿಮ್ಮ ಮನೇಲೇ ಮಾಡೋದಾದರೆ ನಿಮ್ಗೆ ಗೊತ್ತಿರುತ್ತೆ. ಬಟ್ ಬಿ ಕೇರ್ಫುಲ್. ಅದು ತೊಗೋಬೇಕಾದ್ರೆ ಸ್ವಲ್ಪ
ನೋಡಿ ತಗೊಳ್ಳಿ. ಅಂದರೆ ತುಂಬ ದಿನ ಇಟ್ಟು ಕೊಟ್ಟಿರ್ತಾರೆ, ಆ ಥರ ಎಲ್ಲ ಇರುತ್ತೆ ಸಿನಾರಿಯೋ. ಬಿಕಾಸ್ ವಿಲ್ ನಾಟ್ ಬಿ ನೋಯಿಂಗ್ ಅಲ್ಲ. ಸೊ ನಾರಿಯಲ್ ಚಾಕ್ಲೇಟ್, ಇದು ಕೊಕೊನಟ್ ಚಾಕ್ಲೇಟ್. ನಂಗೆ ಕೊಕೊನಟ್ ಚಾಕ್ಲೇಟ್ ಯೂಶ್ವಲಿ ಅಷ್ಟು ಇಷ್ಟ ಆಗಲ್ಲ. ತಿನ್ಬೇಕಾರೆಲ್ಲ ಅದು ಸ್ಮೆಲ್ ಬರುತ್ತೆ ಆ್ಯಂಡ್ ಕೊಕೊನಟ್ ಆಯ್ಲಿ ಫೀಲ್ ಆಗುತ್ತೆ. ಎಕ್ಸಾಕ್ಟ್ಲಿ ನಾನು ಕೊಕೊನಟೇ ತಿಂತಾ ಇದ್ದೀನಿ ಅನಿಸುತ್ತೆ. ಸೊ ಸ್ಟಾರ್ಟಿಂಗ್ ತುಂಬ ಇಷ್ಟ ಆಗ್ತಿತ್ತು, 1-2 ಸಲ ತಿಂದಲ್ಲಿ ಇಷ್ಟ ಆಯಿತು, ಬಟ್ ಆಮೇಲೆ ಇಷ್ಟ ಆಗಿಲ್ಲ. ಬಟ್ ಹೂ ಲೈಕ್ಸ್ ಕೊಕೊನಟ್ ಇದು ಇಷ್ಟ ಆಗ್ಬೋದು ನಿಮಗೆ. ಆ್ಯಂಡ್ ಇಟ್ಸ್ ಪಲ್ಸ್ ಟೈಮ್. ಪಲ್ಸ್, ನೀವು ಪಲ್ಸ್ ಚೆಕ್ ಮಾಡ್ಕೊಳ್ಳಿ. ಅವ್ರು ಇದನ್ನ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಾ ಮ್ಯಾಂಗೋನ ನಾವು ಕಟ್ ಮಾಡಿ ಅದನ್ನ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಜೊತೆ ಡಿಪ್ ಮಾಡಿ ತಿಂತೀವಲ್ವ, ಸೊ ಆ ಥರ ಟೇಸ್ಟ್ ಕೊಡಲಿ ಅಂತ ಮಾಡಿದ್ದಾರೆ. ಫಾರ್ ದೋಸ್ ಹೂ ಆರ್ ಬಿಗ್ ಫ್ಯಾನ್ ಆಫ್ ರಾ ಮ್ಯಾಂಗೋ, ಸಾಲ್ಟ್ ಆ್ಯಂಡ್ ಚಿಲ್ಲಿ, ಆಲ್ಮೋಸ್ಟ್ ಅದೇ. ಬಟ್ ಅದೇ ಥರ ಎಕ್ಸಾಕ್ಟ್ ಆ ಥರ ಟೇಸ್ಟ್ ಕೊಡೋಲ್ಲ, ಬಟ್ ಇಟ್ಸ್ ಸಿಮಿಲರ್ ಟು ದಟ್. ಅಂದರೆ ಅದು ಆ ಥೀಮ್ನ ತಲೆಲಿಟ್ಕೊಂಡು ದೇ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಐಡಿಯಾಸ್. ಇಟ್ಸ್ ಆ್ಯನ್ಪಲಿಬೆ. ನಂಗೆ ಇಷ್ಟ, ಐ ಲೈಕ್ ದಿಸ್ ಆ್ಯನ್ಪಲಿಬೆ. ನಾನು ಕಚ್ಚಿದ ತಕ್ಷಣ ದ ಕ್ರೀಮ್ ಇಸ್ ಕಮಿಂಗ್ ಔಟ್ ಆಫ್ ಇಟ್. ಇವಾಗ ನಾನು ಅವಾಗವಾಗ ತೊಗೊಂಡು ತಿಂತಾ ಇರ್ತೀನಿ ಚಾಕ್ಲೇಟು. ಸೊ ಇಟ್ಸ್ ನಾಟ್ ನ್ಯೂ ಫಾರ್ ಮೀ. ಇದು ನಂಗೆ ಗೊತ್ತು ಈ ಟೇಸ್ಟು ಆ್ಯಂಡ್ ಐ ಲೈಕ್ ದಿಸ್. ಇದೇನಂತ ನಂಗೆ ನಿಜ ಗೊತ್ತಿಲ್ಲ, ಐ ಆಮ್ ಲಿಟ್ರಲಿ ಸಾರಿ. ಇದು ಇಮ್ಲಿ ಮತ್ತು ಶುಗರ್ ಹಾಕಿರ್ತಾರೆ ಅನ್ಸುತ್ತೆ. ಪರವಾಗಿಲ್ಲ, ನಾಟ್ ಬ್ಯಾಡ್. ಬಟ್ 1 ರೂಪಿಗೆ 2 ಸಿಕ್ಕಿದೆ. ಅಂದರೆ ದಿಸ್ ಇಸ್ 50 ಪೈಸಾ ಆ್ಯಂಡ್ ದಿಸ್ ಇಸ್ 50 ಪೈಸಾ. ಇದು ಮಾಡಿರೋರಿಗೆ ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಅಂದರೆ, ನೋ ಫ್ಯಾನ್ಸಿ ಕವರಿಂಗ್ ಆ್ಯಂಡ್ ಆಲ್, ನಾರ್ಮಲ್ ಟ್ರಾನ್ಸ್ಪರೆಂಟ್ ಕವರಲ್ಲಿ ಅವರೇ ಒಂದು ನೀಟಾಗಿ ಫ್ಯಾನ್ಸಿಯಾಗಿ ರೋಲ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಎಷ್ಟು ಸೇವಿಂಗ್ಸ್, ಎಷ್ಟು ತಲೆ ಇದೆ. ಸೊ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಇದು ಜಾಮೂನ್ ಕ್ಯಾಂಡಿ ಅಂತೆ. ಇಟ್ಸ್ ಮೇಡ್ ಅಪ್ ಆಫ್ ಫ್ರೂಟ್ ಕಾಲ್ಡ್ ಆಸ್ ಜಾಮೂನ್. ನೇರಳೆ ಹಣ್ಣಿಂದ ಮಾಡಿರೋದು. ತಿಂದಿಲ್ಲ ನಾನು, ಇವತ್ತೇ ಟೇಸ್ಟ್ ಮಾಡ್ತಾ ಇರೋದು. ಸೊ ವೈಲೆಟ್, ಇದು ಅದೇ ಥರ ಇದೆ. ನೇರಳೆ ಅಂತಾರೆ ಇದೆ. ನಂಗೆ ನೇರಳೆ ಹಣ್ಣು ಬೇಸಿಕಲ್ಲಿ ಇಷ್ಟ ಇಲ್ಲ, ನನಗೆ ಈ ಚಾಕ್ಲೇಟ್ ಏನು ಅಷ್ಟು ಚೆನ್ನಾಗಿಲ್ಲ. ಆ್ಯಂಡ್ ಸಿ ಚಕ್ಲಿ ಎಷ್ಟು ದೊಡ್ಡದು ಬರ್ತಿತ್ತು ಗೊತ್ತಾ, 1 ರೂಪಾಯಿ ಚಕ್ಲಿ. ಇವಾಗ ನೋಡಿ ಎಷ್ಟು ಕೊಡ್ತಿದ್ದಾರೆ. ನೀವೆಲ್ಲ ಬೈಕೋತಾ ಇರ್ತೀರಲ್ಲ, 1 ರೂಪಾಯಿ ಕೊಡ್ತಿರೋದು ಹೆಚ್ಚು, ಇವಳು ಅನ್ನೋದು ದೊಡ್ಡದು ಜಾಸ್ತಿ ಕೇಳ್ತಿದ್ದಾಳೆ ಅಂತ. ಬಟ್ ಇಲ್ಲ, ನಾವು ತಗೋಬೇಕಾದ್ರೆ ಸ್ವಲ್ಪ ದೊಡ್ಡದು ಬರ್ತಿತ್ತು. ಸೊ ಐ ಆಮ್ ಜಸ್ಟ್ ಸೇಯಿಂಗ್. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ಡೀಪ್ ಫ್ರೈ ಮಾಡಿರೋದು ಸ್ವಲ್ಪ ಅವಾಯ್ಡ್ ಮಾಡಿ, ಹೊರಗಡೆ ಈ ಥರ ತಿನ್ನೋದು ಐ ಡೋಂಟ್ ರೆಕಮೆಂಡ್. ಬಟ್ ಟೇಸ್ಟ್ ವೈಸ್ ಚಕ್ಲಿ ನಂಗೆ ಆ್ಯಕ್ಚುಲಿ ಈ ಥರ ಚಕ್ಲಿ ಇಷ್ಟ ಆಗುತ್ತೆ. ಐ ಹ್ಯಾವ್ ಸಮಥಿಂಗ್ ನ್ಯೂ ಫಾರ್ ಯು. ಸಿ ಎಷ್ಟು ದೊಡ್ಡ ಪೋಲೋ ಇದೆ ನೋಡಿ. ನಾವು ಪೋಲೋ ತಿನ್ನೋದೇನು ಚಿಕ್ಕ ಪೋಲೋ ಅಲ್ವಾ, ಇದು ನೋಡಿ ಎಷ್ಟು ದೊಡ್ಡದಿದೆ. ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಪೋಲೋ ನೋಡ್ತಾ ಇರೋದು. ಐ ಥಿಂಕ್ ಪೋಲೋನೇ ಅನಿಸುತ್ತೆ, ಐ ಡೋಂಟ್ ನೋ, ಬಟ್ ಇಟ್ಸ್ ಇನ್ ದ ಶೇಪ್ ಆಫ್ ಪೋಲೋ. ಇದು ಪೋಲೋ ಬ್ರ್ಯಾಂಡ್ ಇಲ್ಲ, ಪ್ರಿಂಟ್ ಏನೂ ಆಗಿಲ್ಲ. ಇಟ್ಸ್ ನಾಟ್ ಅ ಬ್ರ್ಯಾಂಡ್ ಆಫ್ ಪೋಲೋ, ಬಟ್ ಇಟ್ ಲುಕ್ಸ್ ಸಿಮಿಲರ್ ಟು ಪೋಲೋ. ಇಟ್ ಟೇಸ್ಟ್ ಲೈಕ್ ಪೋಲೋ ಥರನೇ ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ಫಾರ್ ಸೋರ್ ಲವರ್ಸ್ ಅಂತೆ. ಐ ಆಮ್ ನಾಟ್ ಎ ಸೋರ್ ಲವರ್, ಬಟ್ ಐ ಡೋಂಟ್ ನೋ. ನಂಗೆ ಕೊಟ್ಟರು ಇದನ್ನು ನಾನು ಟೇಸ್ಟ್ ಮಾಡ್ತಿದ್ದೀನಿ. ಐ ಲೆಟ್ ಯು ನೋ ಹೌ ಇಟ್ ಈಸ್. ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಈ ಚಾಕ್ಲೇಟ್. ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಹೇಗೆ ಟೇಸ್ಟ್ ಇರುತ್ತೆ ಗೊತ್ತಿಲ್ಲ. ನಾನು ಕಚ್ಚಕ್ಕಂತ ಹೋದೆ, ಅದ್ರ ಮೇಲ್ ಫ್ಲೇವರ್ ಫುಲ್ಲು ಟಂಗಿಗೆ ನನಗೆ ಫುಲ್ಲು ಹುಳಿ ಆಯಿತು. ನೋ, ಅ ಬಿಗ್ ನೋ ಫಾರ್ ದಿಸ್. ಒಂದು ಸ್ವಲ್ಪನೂ ಸ್ವೀಟ್ ಇಲ್ಲ ಗುರು, ಫುಲ್ಲು ಹುಳಿ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಹುಳಿ ಇದೆ, ಅದ್ರ ಒಳಗಡೆ ಇಲ್ಲಿ ಕೊಟ್ಟಿದ್ದಾರೆ ಸೆಂಟರ್ ಫೀಲ್ಡ್ ಎಕ್ಸ್ಟ್ರೀಮ್ ಸೋರ್ ಕ್ಯಾಂಡಿ. ಓ ಮೈ ಗಾಡ್, ಓನ್ಲಿ ಫಾರ್ ಸೋರ್ ಲವರ್ಸ್. ಅವ್ರು ನಿಜ ಅದಕ್ಕೆ ಕೊಟ್ಟಿದ್ದಾರೆ ಅನಿಸುತ್ತೆ. ಇಟ್ಸ್ ಆ್ಯಕ್ಚುಲಿ ಟ್ರೂ, ಸೋರ್ ಲವರ್ಸಿಗೆ ಮಾತ್ರ. ಐ ಆಮ್ ನಾಟ್ ಎ ಸೋರ್ ಲವರ್. ಇಫ್ ಯು ಆರ್ ಎ ಸೋರ್ ಲವರ್ ಪ್ಲೀಸ್ ಟ್ರೈ ದಿಸ್. ಅದು ಇಲ್ಲೇ ಇಷ್ಟು ಹುಳಿ ಇದೆ ಮೇಲೆ, ಅದ್ರ ಒಳಗಡೆ ಇನ್ನೂ ಹುಳಿ ಇದೆಯಂತೆ. ಸಾರಿ ಗೈಸ್, ಐ ಆಮ್ ನಾಟ್ ಟ್ರೈಯಿಂಗ್ ದಿಸ್. ಟ್ರೈ ಮಾಡಿದೆ, ಫುಲ್ ಹುಳಿ ಒಂಥರ. ನಾನು 1 ರೂಪಾಯಿ ವೇಸ್ಟ್ ಆಯಿತು.
ಹುಳಿ ತಿಂದಾಯಿತು. ಐ ವಾಂಟ್ ಸಮಥಿಂಗ್ ತುಂಬ ಹುಳಿ ಆಗೋಯ್ತು, ಖಾರ ಬೇಕೀಗ ನನಗೆ ಇವಾಗ. ಸೊ ಅವ್ರಿಗೇನೂ ಸಿಕ್ಕಿಲ್ಲ. ನಾನು ಪಿಕ್ಕಲ್ ಬೇಡ ಅಂತ ಹೇಳಿದೆ, ಬಟ್ ಸ್ಟಿಲ್ ಟ್ರೈ ಮಾಡಿ ಅಂತ ಕೊಟ್ಟರು. ದಿಸ್ ಇಸ್ ಕಟ್ ಮ್ಯಾಂಗೋ ಪಿಕ್ಕಲ್ ಅಂತೆ. ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಐ ಲೈಕ್ ದಿಸ್. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಇದು ನಾನು ಯಾವತ್ತೂ ತಿಂದಿಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದಿಸ್ ಕಾಲ್ಡ್ ಆ್ಯಸ್. ಲೆಮನ್ ಶೇಪಲ್ಲಿದೆ, ಮೇ ಬಿ ಹುಳಿ ಇರುತ್ತೆ ಅನಿಸುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇದನ್ನು. ನಮ್ಮಮ್ಮ ನಿಜವಾಗ್ಲೂ ನಂಗೆ ಉಗಿತಾರೆ ಇವತ್ತು. ಇಷ್ಟು ಚಾಕ್ಲೇಟ್ಸ್ ತಿಂತಾ ಇದ್ದೀನಿ, ಅದಕ್ಕೆಲ್ಲ ಸ್ವಲ್ಪ ತಿಂತಾ ಇರೋದು. ಇದು ಲೆಮನ್ ಶೇಪಲ್ಲಿದೆ ಬಟ್ ಹುಳಿ ಇಲ್ಲ. ನಾರ್ಮಲ್ ಚಾಕ್ಲೇಟ್ ಥರನೇ ಇದೆ, ಕ್ಯಾಂಡಿ ಚಾಕ್ಲೇಟ್ ಬಿಟ್ಟರೆ ಜಸ್ಟ್ ಲೈಕ್ ದಟ್. ಸ್ವೀಟ್ ಜಾಸ್ತಿ ಇದೆ, ಸಕ್ಕರೆ ಜಾಸ್ತಿ ಇದೆ. ಐ ಹ್ಯಾವ್ ಸಮಥಿಂಗ್ ಯೋ. ಇಟ್ಸ್ ಲೈಕ್ ನಂಗೆ ಗೊತ್ತು, ಇದು ನಾನು ಮಾಡಿದ್ದೀನಿ. ಇಟ್ಸ್ ಸೋನಾಜು ಜಲ್ಜೀರಾ. ಇದನ್ನು ಇದನ್ನು ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ. ಒಂದ್ಸಲ ನಿಜವಾಗ್ಲೂ ಯಾರೋ ನನ್ನ ಫ್ರೆಂಡ್ಸೋ ಯಾರೋ ಮಾಡಿ ಸುಮ್ಮನೆ ನೀರು ಮಿಕ್ಸ್ ಮಾಡಿ ಕೊಟ್ಟಿದ್ರು. ವರ್ಸ್ಟಾಗಿತ್ತು ಸೀರಿಯಸ್ಲಿ. ಲೈಕ್ ಇದನ್ನ ನೀರು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಂಡು ಕೊಟ್ಟರೆ ಇಟ್ ಮೇ ಟೇಸ್ಟ್ ಲೈಕ್ ಪಾನಿ ನಾವು ಪಾನಿಪುರಿ ತಿಂತೀವಲ್ಲ ಆ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ನಾವು ಇಟ್ಸ್ ಹ್ಯಾಪಿಡೆಂಟ್. ಯಾರು ಗೊತ್ತಿರಲ್ಲ ಹೇಳಿ, ಹ್ಯಾಪಿಡೆಂಟ್ ಎಲ್ರಿಗೂ ಗೊತ್ತಿರುತ್ತೆ. ಆ್ಯಂಡ್ ನನಗೂ ಇಷ್ಟ ಹ್ಯಾಪಿಡೆಂಟ್. ಇವನ್ ಐ ಲೈಕ್. ಇವಾಗ ಪಿಂಕ್ ಫ್ಲೇವರಲ್ಲಿ ಬರ್ತಿದೆ ಅಲ್ಲ, ಐ ಲೈಕ್ ಹ್ಯಾಪಿಡೆಂಟ್. ಗಾಯ್ಸ್, ನನ್ನ ಜೊತೆಗೆ ಇಲ್ಲಿ ಕೆಲವೊಂದು ಇರುವೆ ಕೂಡ ಫೀಡ್ ಮಾಡ್ತಿದೆ. ಸೆಂಟರ್ ಫ್ರೂಟ್. This is actually watermelon flavor. Juicy ಅವಾಗ ಆಲ್ರೆಡಿ ಬರ್ತಿದೆ. This chewing gum. ಎಲ್ಲ ಫಿನಿಶ್ ಮಾಡಿದ್ದೀನಿ ಅನಿಸುತ್ತೆ. ಬಟ್ I have left with my favorite one. It's this. I don't know ಎಷ್ಟು ಜನಕ್ಕೆ ಇದು ಇಷ್ಟ ಇಲ್ವೋ ನಂಗಂತೂ ಗೊತ್ತಿಲ್ಲ, ಬಟ್ ಐ ಲೈಕ್ ದಿಸ್ ಸೋ ಮಚ್. ನಾವಿದನ್ನು ಮಾಮ ಚೂಸು ಅಂತ ಹೇಳ್ತಿದ್ದೋ. ಮಾಮ ಚೂಸು ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಫಸ್ಟು ಪ್ಯಾಕೆಟ್ ಫುಲ್ ಬರ್ತಿತ್ತು. ಆ್ಯಂಡ್ ಆ ಪ್ಯಾಕೆಟ್ ನೋಡೋಕ್ಕೂ ಚೆನ್ನಾಗಿದೆ, ಆ್ಯಂಡ್ ಅದು ಶೇಪ್ ಕೂಡ ಚೆನ್ನಾಗಿದೆ, ಒಳಗಡೆ ಕೂಡ ಚೆನ್ನಾಗಿದೆ. ತುಂಬ ದಿನ ಆಗಿತ್ತು ತಿಂದು. ನಾನು ಇವಾಗೆಲ್ಲ ಇದು ಸಿಗಲ್ಲ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಇಷ್ಟು ಕಡಿಮೆ ಬಂದಿದೆ ಗೊತ್ತಾ. ಇಷ್ಟೇ ಬಂದಿರೋದು. ಹ್ಯಾಡ್ ದಿಸ್ ಪ್ಲ್ಯಾನ್. ಓಕೆ, ₹1 ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಾಗ ₹1 ಏನು ಸಿಗುತ್ತೆ ಏನೂ ಗೊತ್ತಿಲ್ಲ. ಬಟ್ ಸಡನ್ನಾಗಿ ನನಗೆ ಒಂದು ಅಂಗಡಿ ನೆನಪಾಯಿತು. ಅಲ್ಲಿ ಯೂಶ್ವಲಿ ಚಿಕ್ಕ ಮಕ್ಕಳು ಸ್ಕೂಲ್ ಕಿಡ್ಸ್ಗೆಲ್ಲ ಮಾಡ್ತಾರೆ ಅವರು. ಸೊ ಎಲ್ಲಿ ಸಿಗುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಆ ಅಂಗಡಿ ನೆನಪಾಯಿತು. ಸೊ ಐ ಜಸ್ಟ್ ವೆಂಟ್ ದೇರ್. ಆ್ಯಂಡ್ ಕೇಳಿದ ತಕ್ಷಣ ನಂಗೆ ಸ್ವಲ್ಪ ಶೈ ಇತ್ತು. ಓಕೆ, ₹1 ಕೇಳಬೇಕಾ, ₹1 ಏನೇನು ಬರುತ್ತೆ ಎಲ್ಲ ಕೊಡಿ ಅಂತ ಕೇಳೋಕ್ಕೆ ಸ್ವಲ್ಪ ಶೈ ಇತ್ತು. ಬಟ್ ಸ್ಟಿಲ್ ಇಟ್ ವಾಸ್ ಸೋ ಸ್ವೀಟ್. ₹1 ಅವ್ರ ಅಂಗಡಿಲಿ ಏನೇನಿದೆ ಎಲ್ಲ ನನಗೆ ತಂದುಕೊಟ್ರು. ಆಲ್ಮೋಸ್ಟ್ ಇಟ್ಸ್ ಲೈಕ್ 30 ಐಟಮ್ಸ್ ಕೊಟ್ಟರು ನನಗೆ. ಅವ್ರ ಅಂಗಡಿಯಲ್ಲೇ 30 ಐಟಮ್ಸ್ ಇತ್ತು. ಪರಿಚಯ ಅವ್ರು ಯಾರೋ ಒಬ್ರು ಬಂದಿದ್ರು. ಅವ್ರ ಅಮ್ಮನ ಕರ್ಕೊಬಂದಿದ್ರು. ಅವ್ರು ಸ್ವಲ್ಪ ಏಜ್ ಆಗಿತ್ತು ಅವ್ರ ಮಮ್ಮಿಗೆ. ಅವರು ಕರೆದ್ಬಿಟ್ಟು ಲೈಕ್ ಹಿ ಗೇವ್ ಹ್ಯಾಂಡ್ ಫುಲ್ ಆಫ್ ಚಾಕ್ಲೇಟ್ಸ್ ಟು ಹರ್. ಸೊ ಐ ರಿಯಲಿ ಫೆಲ್ಟ್ ಹ್ಯಾಪಿ. ಆಶೀರ್ವಾದ ಮಾಡಿ ಸಾಕು ಅವ್ರಿಗೆ ಒಳ್ಳೆದಾಗಲಿ ಅಂತ. ನಮ್ಮಮ್ಮ ಇಲ್ಲ, ನೀನೇ ನಮ್ಮಮ್ಮ. ನೋಡ್ದಾ, ನೀನೇ ಅಂತ ಅವ್ರಮ್ಮ. ಮಾಮ ನಮ್ಮಪ್ಪ ಇಬ್ರು ಹೋಗ್ಬಿಟ್ರಲ್ಲ. ಏನು ಅಷ್ಟ ನನ್ನ ಬಾಯಲ್ಲಿ ಬರ್ತಲ್ಲ. ಸೊ ನಾವು ಯಾವಾಗಲೂ ಅನ್ಕೋತೀವಿ, ನಾವು ಇನ್ನೊಬ್ರಿಗೆ ಏನಾದ್ರು ಕೊಡಬೇಕಂದ್ರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಬೇಕು, ಇಷ್ಟೊಂದು ದುಡ್ಡು ಇರಬೇಕು, ಅದು ಕೊಡಬೇಕು, ಇದ್ರೆ ಮಾತ್ರ ಕೊಡೋಕ್ಕಾಗೋದು ಅಂತ. ಅದೇನೂ ಅಲ್ಲ, ಒಳ್ಳೆ ಮನಸ್ಸಿರ್ಬೇಕು ಅಷ್ಟೇ. ಕೊಡೋ ಮನಸ್ಸಿದ್ರೆ ನಮ್ಮ ಹತ್ರ ಏನೇ ಇದ್ರೂ ನಾವು ಕೊಡ್ತೀವಿ. ದಟ್ಸ್ ವಾಟ್ ಐ ಲರ್ನ್ ಫ್ರಮ್ ಹಿಮ್. ಆ್ಯಂಡ್ ತುಂಬ ಖುಷಿ ಆಯಿತು. ಇ ವಾಸ್ ಆ್ಯಕ್ಚುಲಿ ಗುಡ್ ಪರ್ಸನ್. ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ನೀವೆಲ್ಲ ಅನ್ಕೋತಾ ಇದ್ದಲ್ವ, ಇವಾಗ ಈಗಿನ ಕಾಲದಲ್ಲಿ ₹1 ಏನು ಸಿಗುತ್ತೆ, ಏನೂ ಸಿಗಲ್ಲ ಗುರು ಹಂಗೆ ಹಿಂಗೆ ಅಂತ. ಈವನ್ ನಾನು ಹಂಗೆ ಅಂದ್ಕೊಂಡಿದ್ದೆ. ಬಟ್ ವೆನ್ ಐ ಗಾಟ್ ದಿಸ್ ಐಡಿಯಾ ಆ್ಯಂಡ್ ವೆನ್ ಐ ವೆಂಟ್ ಔಟ್, ಅವಾಗೇ ಗೊತ್ತಾಗಿದ್ದು ಇನ್ನೂ ಇದೆಲ್ಲ ಎಕ್ಸಿಸ್ಟೆನ್ಸಲ್ಲಿ ಇದೆ ಅಂತ. ಸೊ ಇವನ್ ನಿಮಗೂ ಅದೇ ಥರ ಫೀಲ್ ಆಗಿರುತ್ತೆ ಅನಿಸುತ್ತೆ. ನೀವು ಅದೇ ಥರ ಯಾವ್ದಾದ್ರು ಫುಡ್ ಟ್ರೈ ಮಾಡಿ. ಇಫ್ ಯು ಆರ್ ಮಿಸ್ಸಿಂಗ್ ಸಮಥಿಂಗ್, ಗೋ ಔಟ್ ಆ್ಯಂಡ್ ಸರ್ಚ್ ಫಾರ್ ಇಟ್.
guys liked this video. If so, please do like, share and subscribe to my channel. Lots of love. Bye. See you in my next vlogs. Oh shit. Guys, ನಂದು ಯಾವಾಗಲೂ ಇದು ಹಿಂಗೆ ಆಗುತ್ತೆ. ಕ್ಯಾಮ್ರಾ ಮತ್ತೆ ಮತ್ತೆ ಬೀಳುತ್ತಾನೆ ಇರುತ್ತೆ. ನಾನು ಏನು ಮಾಡಲಿ? ಕ್ಯಾಮ್ರಾ ಸ್ಟ್ಯಾಂಡ್ ಇದ್ರೂ ಬೀಳುತ್ತೆ. ವಾಟ್ ಶುಡ್ ಐ ಡೂ? ಗೈಸ್, ಮಳೆ ಬರ್ತಿದೆ. ಪ್ಲೀಸ್ ಪ್ಲೀಸ್ ಮಳೆ ಬರಬೇಡ. ಪ್ಲೀಸ್ ಪ್ಲೀಸ್. Rain, go away, come again, and another day little Johnny wants to play. Rain, go away.